ನಮಸ್ತೆ ವೀಕ್ಷಕರೇ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಆಹಾ ಕಿಚನ್ ಬಗ್ಗೆ ಇರುವಂತಹ ಏನೇನಾಯಿತು, ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದನ್ನು ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ. ನಾವು ಹೊಸದಾಗಿ ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿದ್ದೀವಿ. ಇದರ ಹೆಸರು ಆಹಾ ಕಿಚನ್ ಅಂತ. ಸೊ ಇದು ಬ್ಯಾಂಗ್ಳೂರಲ್ಲಿ ಇರೋಂತಹ ಎಲ್ಲ ಪ್ಲೇಸಸ್ಗೂ ನಾವು ಡೆಲಿವರಿ ಮಾಡ್ತೀವಿ. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಮೂಲಕ ಡೆಲಿವರಿ ಮಾಡ್ತೀವಿ. ಸೊ ಹಾಗೆ ಇನ್ನೇನು ಇಂಪಾರ್ಟೆಂಟ್ ವಿಷಯ ಏನು ಮಾಡ್ತೀನಿ ಈ ವಿಡಿಯೋದಲ್ಲಿ ಅಂದರೆ, ಇವತ್ತು ನಮ್ಮ ಮೊದಲನೇ ದಿನ. ಸೊ ಈ ದಿನ ನಮ್ಮಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ, ಸೊ ಯಾವ ಆರ್ಡ್ರ್ ಬಂತು, ಹೇಗೆ ಏನು ಅದನ್ನು ನಿಮಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ? ಹಾಗಿದ್ರೆ ನಮ್ಮ ವಿಡಿಯೋನ ಕೊನೆತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ನಾವು ಇರೋವಂಥ ಏರಿಯಾ ಬಂದು ಬನಶಂಕರಿ ಹತ್ರ. ಸೊ ಇಲ್ಲಿರುವಂಥ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಇಲ್ಲಿ ಆರ್ಡರ್ ಮಾಡಿ ನಿಮ್ಮ ಒಂದು ಫುಡ್ಡನ್ನು ತೊಗೊಳ್ಬೋದು. ಅಲ್ಲಿ ಅಷ್ಟೇ ಅಲ್ಲ, ಬ್ಯಾಂಗ್ಳೂರಲ್ಲಿರುವಂಥ ಎಲ್ಲ ಕಡೆಯೂ ಬಂದು ನೀವು ಫುಡ್ಡನ್ನು ತೊಗೊಳ್ಬೋದು. ಸೊ ನಾವು ಮಾಡ್ತಾ ಇರೋಂಥ ವೆರೈಟಿ ಅಂದರೆ ಸ್ಪೆಷಲಾಗಿ ಮಶ್ರೂಮ್ ಬಿರಿಯಾನಿ ಅದನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಗೀ ರೈಸ್ ಇರುತ್ತೆ. ಗೀ ರೈಸಿಗೆ ಒಂದು ವೆಜಿಟೇಬಲ್ ಗ್ರೇವಿ ಕೊಡ್ತಿದ್ದೀವಿ. ಅದರ ಜೊತೆಗೆ ನಾವು ಕೂರ್ಗಲ್ಲಿ ಬಹಳ ಸ್ಪೆಷಲ್ ಆದಂತಹ ಕಡಲೆಕಾಳು ಸಾಂಬಾರು, ಹಾಗೆ ಅಕ್ಕಿ ಕಡುಬು ಅಂತ ಮಾಡ್ತಾರೆ, ರೌಂಡಾಗಿರುತ್ತೆ, ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಇದರ ಜೊತೆಗೆ ನಾವು ಚಿತ್ರಾನ್ನ ಮಾಡ್ತಿದ್ದೀವಿ, ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡ್ತಿದ್ದೀವಿ. ಎಲ್ಲ ಕೂಡ ತುಂಬ ಟೇಸ್ಟಿಯಾಗಿ, ಸ್ಪೈಸಿಯಾಗಿ, ಹೈಜಿನಿಕ್ಕಾಗಿ ಮನೇಲೇ ಮಾಡ್ತಾಯಿದ್ದೀವಿ. ಸೊ ಇವತ್ತು ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ ನಾವು ಎಲ್ಲ ರೀತಿ ಲೈಸೆನ್ಸ್ ಎಲ್ಲ ತೊಗೊಂಡು ಮಾಡಬೇಕು ಅಂತ ನಮ್ಮ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ನೂ ಬರೋವಂಥ ದಿನಗಳಲ್ಲಿ ಬೇರೆ ಬೇರೆ ಮೆನುನೂ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ನಾವು ಮಾಡಿರೋವಂಥದ್ದು ಕ್ಲೌಡ್ ಕಿಚನ್, ಇದರ ಹೆಸರು ಆಹಾ ಕಿಚನ್ ಅಂತೇಳಿ. ಸೊ ಸದ್ಯಕ್ಕೀಗ ನಾವು ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಆರ್ಡರ್ ನೀವು ಮಾಡ್ಬೋದು. ಸೊ ಇವತ್ತು ನಾವು ಮೊದಲನೇ ದಿನ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಓಕೆ, ಎಲ್ಲ ಮಿಕ್ಸ್ ಮಾಡಿ ನೋಡಿ ಎಷ್ಟು ಗ್ರೀನ್ ಆಗಿದೆ ಅಲ್ಲ. ನಾವು ಇವತ್ತು ಮಾಡಿರೋಂಥ ಮಶ್ರೂಮ್ ಬಿರಿಯಾನಿ ಗ್ರೀನ್ ಮಶ್ರೂಮ್ ಬಿರಿಯಾನಿ. ಸೊ ಇದು ತುಂಬ ಫೇಮಸ್. ಆ್ಯಕ್ಚುಲಿ ನಾನು ಮಾಡಿರೋ ಅಡುಗೆಯಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಇದು. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಇಬ್ಬರು ಮಾಡ್ತಿದ್ವಿ. ಇದು ನೆಕ್ಸ್ಟ್ ಏನಕ್ಕೆ ಅಂದರೆ ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಚಿತ್ರಾನ್ನ ಮತ್ತು ಟೊಮೆಟೊ ಗೊಜ್ಜು ಎರಡಕ್ಕೂ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಟೊಮೆಟೊ ಗೊಜ್ಜೆಲ್ಲ ಕಟ್ ಮಾಡಿ, ಟೊಮೆಟೊಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀವಿ ಟೊಮೆಟೊ ಗೊಜ್ಜು ಮಾಡೋಕ್ಕೆ. ಸೊ ಹೇಗೆ ಬರುತ್ತೋ ಆರ್ಡರ್ ಏನು ಅಂತ ಗೊತ್ತಿಲ್ಲ, ನೋಡೋಣ. ಫಸ್ಟ್ ದಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇದನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ವಿ. ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್, ಟೊಮೆಟೊ ಗೊಜ್ಜು ಎಷ್ಟು ಸ್ಪೆಷಲಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಸಾಮಾನ್ಯ ಟೊಮೆಟೊ ಗೊಜ್ಜು ಅಲ್ವಾ. ಸೊ ಅದಕ್ಕೆ ಅದೊಂದು ವೆರೈಟಿನ ನಮ್ಮ ಮೆನುಲೇ ಆ್ಯಡ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರಿಗೂ ಇಷ್ಟ, ಯಾವ್ಯಾವ ಥರ ಇರುತ್ತೋ, ಹೇಗಿರುತ್ತೋ ಅನ್ನೋದು ಯೋಚನೆ ಮಾಡ್ತಾಯಿರ್ತೀವಿ. ಸೊ ಈ ಥರ ಒಂದು ಮೆನುನ ನಾವು ರೆಡಿ ಮಾಡಿದ್ದೀವಿ. ಸೊ ನೋಡಿ, ನಮ್ಮ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಸೊ ರೆಡಿ ಆಗ್ತಾಯಿತ್ತು. ಜೊತೆಗೆ ನಮ್ಮ ಮಶ್ರೂಮ್ ಬಿರಿಯಾನಿ ಕೂಡ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಮಶ್ರೂಮ್ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಸ್ಪೈಸಿಯಾಗಿರುತ್ತೆ ಇದು. ಆ್ಯಕ್ಚುಲಿ ಟೇಸ್ಟ್ ಮಾಡಿದವ್ರು ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ಹೇಳಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅಂತ. ನೀವು ಕೂಡ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ಖಂಡಿತ ನಮ್ಮದನ್ನು ಆರ್ಡ್ರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಮೊಸರು ಪಚ್ಚಡಿ ಮಾಡಿದ್ವಿ, ಅದಕ್ಕೆ ಬೇಕಾಗುತ್ತೆ ಅಂತ. ಓಕೆ, ಒಂದು ಆರ್ಡರ್ ಬಂತು. ಸೊ ನೋಡಿ, ಇವತ್ತೊಂದು ಆಫರ್ ಕೊಟ್ಟಿದ್ವಿ ನಾವು. ಫಸ್ಟ್ ಆರ್ಡರ್ ಬೈ ಟು ಗೆಟ್ ಒನ್ ಅಂತ. ಸೊ ಆರ್ಡರ್ನ ಪ್ಯಾಕ್ ಮಾಡೋಂಥ ಸಮಯನೂ ಬಂದುಬಿಡ್ತು. ಸೊ ನಾನು ಹಸ್ಬೆಂಡ್ ಇಬ್ಬರು ಬೇಗ ಎಲ್ಲ ಪ್ಯಾಕ್ ಮಾಡೋಣ ಅಂತ ಭಾಳ ಖುಷಿಯಾಗಿ ಮೊದಲನೇ ದಿನದ ಈ ಆರ್ಡರ್ನ ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ. ಮೊದಲನೇ ಆರ್ಡರ್ ಬಂದಿದ್ದು ನಮಗೆ ಮಶ್ರೂಮ್ ಬಿರಿಯಾನಿ. ಸೊ ವಾವ್, ನೋಡಿ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಮಶ್ರೂಮ್ ಬಿರಿಯಾನಿ ಅಂತೂ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ವಿ. ಅವರೆಲ್ಲರೂ ಇದನ್ನು ನೋಡಿ ಅವ್ರ ರಿವ್ಯೂಸ್ ಎಲ್ಲ ಹೇಳಿದರು. ಅದರ ಬೇಸಿಸ್ ಮೇಲೆ ನಾವು ಅದಕ್ಕೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅದರ ಬೇಸಿಸ್ ಮೇಲೆ ನಾವು ಮಾಡಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು. ಸೊ ಪ್ಯಾಕಿಂಗ್ ಮಾಡೋ ಖುಷಿ, ಫಸ್ಟ್ ದಿನ ಅಲ್ವಾ, ಭಾಳ ಖುಷಿಯಿಂದ ಪ್ಯಾಕ್ ಮಾಡಿದ್ವಿ. ಮೊದಲನೇ ಆರ್ಡರು ನಮಗೆ ಭಾಳನೇ ಖುಷಿ ಆಯಿತು. ನಮಗಿರೋಂಥ ಫ್ರೀ ಟೈಮಲ್ಲಿ ಇದನ್ನು ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನೀವು ಕೂಡ ಇದನ್ನು ಆರ್ಡರ್ ಮಾಡಿ. ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ಹೋಗಿ ಆಹಾ ಕಿಚನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಈವನ್ ಗೂಗಲಲ್ಲೂ ಕೂಡ ತಾವು ರಿವ್ಯೂ ಬರಿಬೋದು. ಒಂದ್ಸರಿ ಫಸ್ಟ್ ಆರ್ಡರ್ ಮಾಡಿ, ಆಮೇಲೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ನೀವು ಖಂಡಿತ ಬರೀರಿ. ಸೊ ನೋಡಿ, ನಮಗೆ ಆ್ಯಕ್ಚುಲಿ ಫಸ್ಟ್ ಆರ್ಡರ್ ನಾವು ಒಂದು ಆಫರ್ ಕೊಟ್ಟಿದ್ವಿ ಝೊಮ್ಯಾಟೊದಲ್ಲಿ, ಬೈ ಟು ಗೆಟ್ ಒನ್ ಅಂತ. ಈವನ್ ಸ್ವಿಗ್ಗಿಯಲ್ಲೂ ಇದೆ. ಸೊ ಅದಕ್ಕೆ ಬೈ ಟು ಗೆಟ್ ಒನ್ ಫ್ರೀ ಅಂತ ಕೊಟ್ಟಿದ್ವಿ. ಅದು ಇವಾಗ ಆರ್ಡರ್ ರೆಡಿ ಆಯಿತು. ಮೊಸರು ಪಚ್ಚಡಿ ಮತ್ತು ಬಾತನ್ನ ಮಶ್ರೂಮ್ ಬಿರಿಯಾನಿನ ರೆಡಿ ಮಾಡಿದ್ದೀವಿ. ಇದನ್ನು ಈಗ ಡೆಲಿವರಿ ಬಾಯ್ ಬರುವಂಥ ಟೈಮ್
ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರೋದು ಏನು ಗೊತ್ತಾ, ನಮಗೆ ಫಸ್ಟು ಬಂದಂಥ ಆರ್ಡರ್ ಇದು. ಭಾಳನೇ ಖುಷಿ ಆಯಿತು. ಓಕೆ, ಎವ್ರಿಥಿಂಗ್ ಈಸ್ ರೆಡಿ. ಈಗ ನಾವು ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ನೀವು ನೋಡಿರ್ತೀರ ಯಾವ ಥರ ಪ್ಯಾಕಿಂಗ್ ಇರುತ್ತೆ ಅಂತ. ಸೊ ಅದೇ ಥರ ನಾವು ಫಸ್ಟ್ ಟೈಮ್ ನಮ್ಮ ಮನೇಲಿ ಹೈಜಿನಿಕ್ ಆಗಿ ಮಾಡಿರೋವಂಥ ಫುಡ್ಡನ್ನು ಪ್ಯಾಕ್ ಮಾಡ್ತಿದ್ದೀವಿ. ಸೊ ಖಂಡಿತ ನೀವು ಕೂಡ ಇದನ್ನು ಟೇಸ್ಟ್ ಮಾಡಬೇಕು ಅಂದರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಹೋಗಿ ಆಹಾ ಕಿಚನ್ ಅಂತ ಟೈಪ್ ಮಾಡಿ ಹುಡುಕಿ ನಿಮಗೂ ಬೇಕಾಗಿರುವಂಥ ಏನು ಫುಡ್ಡು ನಾವು ಅವತ್ತು ಮೆನು ಆ್ಯಡ್ ಮಾಡಿರ್ತೀವಿ, ಖಂಡಿತ ನೋಡಿ ಒಂದ್ಸರಿ ಟೇಸ್ಟ್ ಮಾಡಿ, ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಸೊ ಎಸ್, ಪ್ಯಾಕಿಂಗ್ ಈಸ್ ರೆಡಿ. ಈಗ ಇನ್ನೊಂದು 3 ಮಿನಿಟ್ಸ್ ಏನೋ ಇತ್ತು ಅವ್ರು ಬರೋದಕ್ಕೆ. ಸೊ ಅಷ್ಟರಲ್ಲಿ ನಾವು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂಥೇಳಿ ಈಗ ಹಸ್ಬೆಂಡ್ ಏನು ಮಾಡ್ತಾಯಿದ್ದಾರೆ, ಆ್ಯಕ್ಚುಲಿ ಅದರಲ್ಲೊಂದು ನಂಬರ್ ಕೊಟ್ಟಿರ್ತಾರೆ, ID ನಂಬರು, ಅದನ್ನು ಬರಿಬೇಕು. ಸೊ ಅದನ್ನು ಬರಿತಾಯಿದ್ರು. ಇದನ್ನು ಬರೆದ್ಬಿಟ್ಟು ನೆಕ್ಸ್ಟು ಇದನ್ನು ನಾವು ವೇಟಿಂಗ್ ಫಾರ್ ಡೆಲಿವರಿ ಅವ್ರನ್ನ ವೆಯ್ಟ್ ಮಾಡ್ತಾಯಿದ್ವಿ. ಎಸ್, ಬಂದರು. ಫೈನಲಿ ನಾವು ಅದರೊಳಗಿಂದ ಥ್ಯಾಂಕ್ ಯು ಕಾರ್ಡ್ ಅಂತ ಬರ್ಕೊಡ್ತಾಯಿದ್ದೆ. ಬಿಕಾಸ್ ಅವ್ರು ನಮಗೋಸ್ಕರ ಬಂದು ತೊಗೊಂಡೋಗಿದ್ದಾರೆ. ಅವ್ರಿಗೇನಾದರೂ ಒಂದು ವಿಶ್ ಬರಿಬೇಕಲ್ವ. ಸೊ ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಬರೆಯೋಣ ಅಂಥೇಳಿ ಈ ಥರ ಒಂದು ಥ್ಯಾಂಕ್ ಯು ಕಾರ್ಡನ್ನ ಬರೆದು ನಾನು ಕಳಿಸ್ತಾ ಇದ್ದೆ. ಸೊ ಏನು ನಾವು ಪ್ಯಾಕೆಟಲ್ಲಿ ಅದರೊಳಗೆ ಹಾಕ್ತೀವಿ, ಬಿಕಾಸ್ ಫಸ್ಟ್ ಆರ್ಡರ್ ಅಂತ ಅಲ್ಲ, ಅವರು ನಮಗೆ ಬಂದು ನಮ್ಮ ಒಂದು ಕಿಚನ್ಗೆ ನೋಡಿ ಅದನ್ನು ಟೇಸ್ಟ್ ಮಾಡಬೇಕು ಅಂತ ಖುಷಿ ಪಟ್ಕೊಂಡು ಬಂದಿದ್ದಾರಲ್ಲ, ಆ ಖುಷಿಗೆ ನಾವು ಇದನ್ನು ಕೊಡ್ತಾಯಿದ್ದೀವಿ. ಇದೇ ಇನ್ಫಾರ್ಮೇಷನ್ ನಾನು ಬರೆದಿದ್ದು. ಥ್ಯಾಂಕ್ಸ್ ಹೇಳಿದೆ ಅವ್ರಿಗೆ ಆಹಾ ಕಿಚನಲ್ಲಿ ಆರ್ಡ್ರ್ ಮಾಡಿದ್ದಕ್ಕೆ. ಎಸ್, ನಮ್ಮ ಝೊಮ್ಯಾಟೋದವರು ನಮ್ಮ ಆರ್ಡರ್ನ ತೊಗೊಂಡೋದ್ರು. ಫೈನಲಿ ಇಟ್ ಈಸ್ ಡೆಲಿವರ್ಡ್. ಭಾಳನೇ ಖುಷಿ ಆಯಿತು. ಮೊದಲನೇ ಆರ್ಡರು ಎಷ್ಟು ಸಂತೋಷ ಇರುತ್ತಲ್ವ. ನಾವೇನಾದರೂ ಒಂದು ಸ್ಟಾರ್ಟ್ ಮಾಡಿದ್ರೆ ಅದ್ರ ಖಂಡಿತ ಸಕ್ಸಸ್ ಸಿಗುತ್ತೆ, ಬಟ್ ವೆಯ್ಟ್ ಮಾಡಬೇಕಷ್ಟೆ. ಸೊ ನೀವೆಲ್ಲರೂ ಕೂಡ ನಮ್ಮ ಆಹಾ ಕಿಚನಲ್ಲಿ ಒಂದ್ಸರಿ ಟ್ರೈ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲಲ್ಲಿ ನಾನು ಏನೇನು ಆಫರ್ಸ್ ಹಾಕ್ತೀನಿ, ಏನೇನು ಮಾಡ್ತೀವಿ, ಯಾವ್ಯಾವ ಥರ ನಮ್ಮ ಕ್ಲೌಡ್ ಕಿಚನ್ ರನ್ ಆಗ್ತಿದೆ, ಸೊ ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ಆಹಾ ಕಿಚನ್ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು.